ಪಾಕಿಸ್ತಾನದವ್ರಿಗೆ ಯಾಕೋ ಬುದ್ಧಿನೇ ಬರಲ್ಲ, ಎಷ್ಟು ಹೊಡೆದ್ರು ಅಂತ ಅನಿಸುತ್ತೆ. ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅನ್ನೋರು ಒಂದು ಮೊಂಡು ಹೇಳಿಕೆ, ಭಾರತ ಏನಾದರೂ ನಮಗೆ ಪ್ರಚೋದನೆ ಕೊಡ್ಬಿಟ್ರೆ ಪಾಕಿಸ್ತಾನ ಕೋಲ್ಕತ್ತಾವನ್ನು ಗುರಿಯಾಗಿಸಿ ಹೊಡೆದು ಬಿಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಏಪ್ರಿಲ್ 10ರಂದು ಔಪಚಾರಿಕವಾಗಿ ರಾಜ್ಯಸಭಾ ಸಂಸದರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದ ನಂತರ ಪಕ್ಷದ ಹಿರಿಯ ನಾಯಕರು ಹಾಗೂ ಜೆಡಿಯು ನಾಯಕರು ಒಟ್ಟಾಗಿ ಕುಳಿತು ಹೊಸ ಕ್ಯಾಬಿನೆಟ್ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ನಿಂದ ಅನಿಲ ಸೋರಿಕೆಯಾಗಿ 3 ಮೃತಪಟ್ಟ ಘಟನೆ ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯ ಮುನಿಹಡ್ನಲ್ಲಿ ನಡೆದಿದೆ. ಕಳ್ಳರು ಕಬ್ಬಿಣದ ತ್ಯಾಜ್ಯವನ್ನು ಕದಿಯೋಕೆ ಹೋಗಿದ್ದಾಗ ಸಿಲಿಂಡರ್ನ ಕತ್ತರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಅನಿಲ ಸೋರಿಕೆ ಆಗಿಬಿಟ್ಟಿದೆ. ಅದನ್ನು ಕುಡಿದು ಆ ಗ್ಯಾಸನ್ನು ಮೂರ್ಛೆ ಹೋಗಿದ್ರು. 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 5 ಜನರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಭೀಮಾ ನದಿಯಲ್ಲಿ ಈಜಲು ಹೋದ 2 ವಿದ್ಯಾರ್ಥಿಗಳು ನೀರು ಪಾಲಾದ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ನಡೆಯಿತು. 17 ವರ್ಷದ ಪುಂಡಲಿಕ್ ಮತ್ತು 16 ವರ್ಷದ ಮಹೇಶ್ ಮೃತರು ಹರಕೆ ತೀರಿಸಲೆಂದು ಮಣ್ಣೂರು ಯಲ್ಲಮ್ಮನ ದೇಗುಲಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ರಸ್ತೆನಲ್ಲಿ ಬೇಕಾಬಿಟ್ಟಿ ಬೈಕ್ ಶೋ ಮಾಡ್ತಾ ಇದ್ದ ಪುಂಡರಿಗೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸರಿಯಾಗಿ ಚಳಿ ಬಿಡಿಸಿದ್ದಾರೆ. ಅವ್ರ ವೆಹಿಕಲ್ ಹೋಗೋಕ್ಕೆ ಜಾಗ ಬಿಡಲಿಲ್ವಂತೆ. ಆಮೇಲೆ ನಿಲ್ಲಿಸ್ಬಿಟ್ಟು ಎಲ್ಲರನ್ನೂ ಹೋಗುದು, ಇನ್ನೊಂದು ಸರ್ತಿ ಹಿಂಗೆ ಮಾಡಿದ್ರೆ ಎಲ್ಲರನ್ನೂ ಒಳಗಾಗ್ತೀವಿ ಅಂದಮೇಲೆ ಸುಮ್ಮನಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಗ್ರಾಮದಲ್ಲಿ ಜಾತ್ರೆ ವೇಳೆ ತಮ್ಮ ಮನೆ ಮುಂದೆ ಡ್ಯಾನ್ಸ್ ಮಾಡಿದ್ದಕ್ಕೆ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿದೆ. 50 ವರ್ಷದ ಸಂಗನಗೌಡ ಪಾಟೀಲ್ ಕೊಲೆಯಾದವರು. 2 ಕುಟುಂಬಗಳ ನಡುವೆ ಹಳೆಯ ವೈಷಮ್ಯ ಇತ್ತು. ನಮ್ಮನೆ ಮುಂದೆ ಡ್ಯಾನ್ಸ್ ಮಾಡಬೇಡ ಅಂದಿದ್ದಾರೆ, ಆದರೆ ಇವರು ಡ್ಯಾನ್ಸ್ ಮಾಡಿದ್ರು ಅಂತ ಮಾರಕಾಸ್ತ್ರಗಳನ್ನ ಕೊಚ್ಚಿ ಹಾಕಿದ್ದಾರೆ. ನಿನ್ನೆ ದಂಪತಿ ಮೇಲೆ ಶಾಸಕ KM ಶಿವಲಿಂಗೇಗೌಡರ ಬಲಗೈ ಬಂಟನ ಪುತ್ರ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಹಲ್ಲೆ ಮಾಡಿದವ್ರ ಮೇಲೂ ಮಾಡಿಕೊಂಡಿದ್ದಾರೆ, ಆ ದಂಪತಿ ಮೇಲೂ ಮಾಡಿಕೊಂಡಿದ್ದಾರೆ. ಈಗ ತನಿಖೆ ಮುಂದುವರಿತಾ ಇದೆ. ಹೈಕೋರ್ಟ್ ಆದೇಶ ಉಲ್ಲಂಘಿಸಿದ ಬಿಮ್ಸ್ ವಿರುದ್ಧ ಕೇಸ್ ದಾಖಲಾಗಿದೆ. 2021ರಲ್ಲಿ ಯಾವುದೇ ಮಾಹಿತಿ ನೀಡದೆ 41 ಸಿಬ್ಬಂದಿ ಬಿಮ್ಸ್ ವಜಾಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ ಸಿಬ್ಬಂದಿ ಹೈಕೋರ್ಟ್ ಮೊರೆ ಹೋಗಿದ್ರು. 6 ವಾರಗಳಲ್ಲಿ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಕೋರ್ಟ್ ಆದೇಶ ನೀಡಿತ್ತು. ಆದರೆ 3 ತಿಂಗಳು ಕಳೆದರೂ ಯಾವುದೇ ಕೆಲಸದ ವಿಚಾರವಾಗಿ ಪ್ರಕ್ರಿಯೆ ಆಗಿರಲಿಲ್ಲ. ಹೀಗಾಗಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ 119 ಮಕ್ಕಳಿಗೆ ಶಿವಕುಮಾರ ಶ್ರೀಗಳ ಹೆಸರನ್ನು ನಾಮಕರಣ ಮಾಡಿ ಅವಿಸ್ಮರಣೀಯವಾಗಿಸಿದರು. ಶ್ರೀಗಳ ದಾಸೋಹ ಟ್ರಸ್ಟ್ ವತಿಯಿಂದ ನಾಮಕರಣ ಆಯೋಜಿಸಲಾಗಿತ್ತು. ಗಂಡು ಮಕ್ಕಳಿಗೆ ಶಿವಕುಮಾರ ಅಂತಲೂ ಹೆಣ್ಣು ಮಕ್ಕಳಿಗೆ ಶಿವಾನಿ ಅಂತಲೂ ನಾಮಕರಣ ಮಾಡಲಾಯಿತು. ಪ್ರತಿ ಮಕ್ಕಳಿಗೆ 1 ತೊಟ್ಟಿಲು ಬಟ್ಟೆ ಉಚಿತವಾಗಿ ಕೊಟ್ಟರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮುಂಟಿಪುರ ಗ್ರಾಮದ ರೈತರ ಜಮೀನಲ್ಲಿ ಮಳೆ ನಡುವೆ ಹುಲಿ ರಿಲ್ಯಾಕ್ಸ್ ಮೂಡ್ನಲ್ಲಿತ್ತು. ಹುಲಿಯ ಗಾಂಭೀರ್ಯವಾದ ವಿಡಿಯೋವನ್ನು ನೋಡಿ ಜನ ವೈರಲ್ ಮಾಡಿದ್ದಾರೆ. ವಿಡಿಯೋನ ಮಳೆಯ ನಡುವೆ ವಿಶ್ರಾಂತಿಗೆ ಜಾರಿದ ಹುಲಿಯ ದೃಶ್ಯ ಅಲ್ಲಿಯೇ ಇದ್ದಂತಹ ಟ್ರ್ಯಾಕ್ಟರ್ ಚಾಲಕನ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ.